ಇಲ್ಲಿ ಬೇರೆ ಬೇರೆ ಬಂದವರಿಗೆ ನಾನು ತಿಳ್ಕೊಳ್ಳಲ್ಲ, ಸ್ವಲ್ಪ ಮೈ ನೋಡ್ಕೋಬೇಕು ನೀವು. ನೀವು ಬರೀ ಜನವರ ನೋಡಂತ ಜನವರ ಯಾಕೆ ಹಾಕಲಿಲ್ಲ ಬ್ರಾಹ್ಮಣನಿಗೆ ಮೊದಲಾಗಿ ಯೋಚನೆ ಮಾಡಬೇಕು ನೀವು. ಯಾಕೆ ಹಾಕಿಲ್ಲ ಅಂದ್ರೆ ಈ ದೇಶವನ್ನು ಆಳ್ತಿದ್ದವರು, ದೇಶ ಕಟ್ಟಿದವರು ಹೊರಗಡೆಯಿಂದ ಬಂದಂತ ಇಸ್ರೇಲಿಂದ, ಜರ್ಮನಿಯಿಂದ, ಮಧ್ಯ ದೇಶದಿಂದ ತಿನ್ನಕ್ಕಿಟ್ಟಿದ್ರೆ ಊಟ ಅಡಿಗೆ ಅನ್ನೋದಿಲ್ಲದೆ ಕರ್ತವ್ಯ ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ಹೋದವರು ನಮ್ಮ ಎತ್ತಿ ಕಟ್ಟಿ ಒಡಕು ಮಾಡಿ ಈ ಭಾರತವನ್ನು ಇಟ್ಕೊಂಡವರು ಉತ್ತರಗಳಿಂದ ಅವರು ಚಾತುರ್ವರ್ಣ ಪದ್ಧತಿಯನ್ನು ನಿರ್ಮಾಣ ಮಾಡಿ ಈ ಚಾತುರ್ವರ್ಣ ಪದ್ಧತಿಯಲ್ಲಿ ಈ ನಾಲ್ಕನೇ ವರ್ಗವನ್ನ ಸೂತ್ರರು ಅಂತ ಕರೆದರು. ನೀವೆಲ್ಲೇ ಗ್ರಹಕ್ಕೆ ಹೋದ್ರೆ, ಬ್ರಾಹ್ಮಣ ಕೇಳಿಗೆ ಹೋದ್ರೆ ಶೂದ್ರ ನೋಡಕ್ಕ ದೂರ ನಿಂತ್ಕೊಳ್ಳಿ ಅಂತಿದ್ರು. ಶೂದ್ರ ಅಂದ್ರೆ ಸಂಸ್ಕೃತ ಪದದಲ್ಲಿ ಕನ್ನಡದಲ್ಲಿ ಪಾಪುಂಡೆತ್ತರು. ಈ ರೀತಿ ನೀವು ಶೂದ್ರ ಮುಂಡೆತ್ತರು ಕರೆದು ಬೇಜಾರು ಮಾಡ್ಕೊಳ್ಳಿಲ್ಲ. ನಿಮ್ಗೆ ಇದ್ದಕ್ಕೊಂದ್ರೆ ನಾಗೇಶ್ವರರು ನಿಮಗೆ ಕಿವಿಯಿಂದ ಕೇಳಿದ್ರೆ ಕಾಡ್ಸಿ ಸಾಕಿ ನಿಮ್ಮ ಜೀವನ ಕೊಂಡು ಸಂಪರ್ಕ ಇಟ್ಕೊಳ್ಳೋದಿಲ್ಲ. ಆಳುತರ ಉಳ್ಕಂಡೆ ಇರಬೇಕು, ಉಡಾತೆ ಇರಬೇಕು, ಸಮಾನಾಂತರ ಇಲ್ಲ. ಯಾಕೆ ಈ ಕಾರಣ ಅಂದ್ರೆ ಒಂದು ದೊಡ್ಡ ಸುಳ್ಳನ್ನೇ ಕಟ್ಟಿದ್ದಾರೆ. ಈ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವ ಬ್ರಾಹ್ಮಣದಿಂದ ಮುಖದಿಂದ ಹುಟ್ಟಿಸ್ತಂತೆ, ಕ್ಷತ್ರಿಯರನ್ನ ತೋಳಿನಿಂದ ಹುಟ್ಟಿಸ್ತಂತೆ ಬ್ರಹ್ಮ, ವೈಶ್ಯರನ್ನ ತೊಡೆಯನ್ನು ಹುಟ್ಟಿಸ್ತಂತೆ. ಯಾವುದೋ ಜನ್ಮದಲ್ಲಿ ಮಾಡಬಾರದು ಪಾಪ ಮಾಡೋದ್ರಿಂದ ಈ 3 ಜನರ ಸೇವೆ ಮಾಡಲಿ ಅಂತಲೇ ಬ್ರಹ್ಮ ಕಾಲ್ ಕೆಳಗೆ ಪಾದದ ಕೆಳಗೆ ದೂರ ಸುತ್ತಿ ಮಾಡುತ್ತೆ. ಇದನ್ನ ಒಪ್ಕೊಂಡ್ರಲ್ಲಪ್ಪ, ಯಾರು ಪ್ರಶ್ನೆ ಮಾಡಲಿಲ್ಲ. ನಾವು ಜಗತ್ತನ್ನು ನೋಡಿರೋದನ್ನ ಎಲ್ಲ ಸೃಷ್ಟಿಯಾಗೋದು ಒಂದೇ ಕಡೆ, ತಾಯಿ ಜನ್ಮಸ್ಥಳದಲ್ಲಿ. ಹಾಗಾದ್ರೆ ಹೆಂಗಸ್ರ ಯೋನಿಗಳೆಲ್ಲ ಬ್ರಹ್ಮ ಮುಖದಲ್ಲಿತ್ತೆ, ತೋಳಲ್ಲಿತ್ತೆ, ಕಾಲಲ್ಲಿದ್ದಲ್ಲೆಲ್ಲ ಹುಟ್ಟ ಜನ್ಮ ಕೊಟ್ಟಾಗ ನೋಡ್ಕೊಂಡು ಬ್ರಾಹ್ಮಣರ ಬುದ್ಧಿ ಹೋಗುವಂತ ಯಜ್ಞೋಸ್ಕಾರ ಮಾಡ್ತಾರೆ. ನಿಮಗಾಗಿ ಇಷ್ಟು ಸಮಾನತೆಯನ್ನು ಕೊಡದೆ ಹಿಂದಿನಾಗಿತ್ತಲು ಕಂಡುವರು ಇದನ್ನ ಸಾವಿರಾರು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದು ಅವ್ರು ಇಷ್ಟೊಂದು ನಿಮ್ಮನ್ನು ಅವಮಾನ ಮಾಡಿದ್ರೆ ಮಂತ್ರ ಹೇಳ್ತೀವಿ ಅಂತ ಆ ಗರ್ಭಗುಡಿ ಒಳಗೆ ತಾಂಬಟ್ಲಲ್ಲಿ ನೀರು ಹಾಕಿ 3,000 ಮಂತ್ರಗಳನ್ನು ಉಪಯೋಗಿಸಬೇಕು. ಆ ತಾಂಬಟ್ಲಿಗೆ ಅದು ಕಲಾಯಿಸಿಕೊಂಡ್ರೆ ಆಂಧ್ರದಲ್ಲಿ ನೀರು ಕೇಳ್ತಕ್ಕಂಥ ಗುಂಡುಗಳು ಓಡಿಸ್ಬೇಕು. ಅವರಿಗೆ ಎಲ್ಲಿ ಕೊಟ್ಬಿಡಿಸ್ತಾರೆ ಒಳ್ಳೆದಾಗಿದ್ರೆ ಆ ವಿದ್ಯೆಗೆ ತೊಡಗಿರೋದು ಒಂದು ಬುದ್ಧಿವಂತ ಹಾಕಿದೆ ಕೇಳ್ತ ಕೊಡ್ತಿದ್ದೇನೆ, ಅದನ್ನು ಒಳ್ಳೆದಾಗಿದ್ರೆ ಅಡ್ಡ ತುಂಬ ಅವಲಂಬನೆ ಕೂಡೋದು. ಆದ್ರಿಂದ ಬಂದ್ಬಿಟ್ಟು ದೇವರುಗಳು ಸುಳ್ಳು ಇವ್ರು ದೇವರನ್ನು ನಾನು ಹೇಳ್ತಾರೆ. ಆ ಕೃಷ್ಣ ಅಂತ ಹುಟ್ಟೊಂದು ನಿಮಗೆ ಗೊತ್ತಿದೆ 18,000 ಹೆಣ್ಮಕ್ಳು ಸಂಸಾರದಲ್ಲಿದ್ದ. ಒಂದು ದಿನ ಅಂದ್ರೂ ಪಾಪ ಏಜೆ ಮುಗಿದೋಗ್ತದೆ, ಧನ್ಯವಾದ ಬೇಟ ಆಗ್ತಾರೆ. ಹೇಳಿ ನೀವು ಅದನ್ನೇ ಪತ್ತೆ. ಆದ್ರಿಂದ ದಯವಿಟ್ಟುಗಳನ್ನೆಲ್ಲ ನಂಬಿಡಿ. ಯಾರು ಜನವಾರ ಇಲ್ವೋ ಅವ್ರ ಪಾಪಗಳಲ್ಲ, ಅವ್ರ ಸೂತ್ರಗಳಲ್ಲ, ಈ ದೇಶ ಆಡೋದು. ನೀವೆಲ್ಲ ಒಂದಾಗಿದ್ರಿ. ನೀವು ನೀವೆಲ್ಲ ವಿಂಗಡಣೆ ಮಾಡಿದ್ರೆ ಈ ಸೂತ್ರರೆಲ್ಲ ಒಂದೇ ಕುಲದವರು, ಒಂದೇ ರಕ್ತದವರು, ಇವರು ಒಟ್ಟಾಗ್ಬಿಟ್ರೆ ನಾವು ಉಳಿಯಕ್ಕಾಗಲ್ಲ ಅಂತೇಳಿ ಇದನ್ನೆಲ್ಲ ಇವರೇ ಹುಟ್ಟಾಕ್ಬಿಟ್ಟು ಆಗ ನಿಮ್ಮನ್ನ ಈ ತರ ಇಲ್ಲಿವರೆಗೂ ಶೋಷಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಂತಹ ಒಂದು ಅನಿಷ್ಟ ಚಾತುರ್ವರ್ಣ ಪದ್ಧತಿಯ ಬರುವಂತಹವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಿಗೆ ಡೆಲ್ಲಿಯಲ್ಲಿ ಸುಟ್ಟಾಕ್ತಾರೆ. ಅದು ಸಮಾನತೆಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಆ ಧರ್ಮವನ್ನು ಸುಟ್ಟಾಕಿದ ಬಾಬಾ ಸಾಹೇಬರಿಗೆ ಅದೇ ಧರ್ಮದಲ್ಲಿ
ಇಲ್ಲಿ ಸಹ ಬ್ರಾಹ್ಮಣರು ಕೂತ್ಕೊಂಡು ಅವ್ರ ಮುಂದೆನೆ ಹೋಗ್ತಾ ಇದ್ದೀವಿ. ಆದ್ರೆ ಈ ಜಗತ್ತನ್ನು ಎದುರಾಕಂತದವರು ಮನುಧರ್ಮವನ್ನು ಸುಟ್ಟಾಕಿ ಇಲ್ಲಿಂದಲೇ ನಮ್ಮನ್ನು ಆಳ್ಬೇಕು. ಆದ್ರಿಂದ ದಯವಿಟ್ಟು ಮೊಟ್ಟ ಮೊದಲಿಗೆ ಈ ಜಗತ್ತಿನಲ್ಲಿ ವೈಜ್ಞಾನಿಕವಾಗಿ ನೀತಿಬದ್ಧ ಸಮಾಜವನ್ನ ಸೃಷ್ಟಿ ಮಾಡಿಸಿ ಮನುಷ್ಯತ್ವವನ್ನ ಧರ್ಮವನ್ನು ಸ್ಥಾಪನೆ ಮಾಡಿದವರೇ ಜಗತ್ತಲ್ಲಿ ಗೌತಮ ಬುದ್ಧ. ದಯವಿಟ್ಟು ಗೌತಮ ಬುದ್ಧರ ಬಗ್ಗೆ ಒಂದೆರಡು ಗಂಟೆ ಹೇಳ್ತೀನಿ, ಹೆಚ್ಚು ಸಮಯ ತಗೊಳ್ಳಲ್ಲ. ಅದು ಕಣ್ಣೀರು ಬರುತ್ತೆ, ದುಃಖ ಬರುತ್ತೆ. ಆದ್ರೆ ಈಗಿನ ಬುದ್ಧನ ಅನುಯಾಯಿಗಳು ಮನಮನೆಗೆ ಹೋಗಿ ಒಂದಿನ ಊಟ ತಿಂದು ಬುದ್ಧನ ಬಗ್ಗೆ ಉಪನ್ಯಾಸ ಮಾಡಿದ್ರೆ ಇಡೀ ದೇಶದಲ್ಲ ಪುನಃ ಜನ್ಮದ ಸೂತ್ರದಲ್ಲ ನಾವು ಒಳ್ಳೆ ಬುದ್ಧಿಸ್ಟ್ಗಳಂತೇಳಿ ಎಲ್ಲರೂ ಒಂದಾಗಿ ಬಂದರು. ಆ ಕಾರ್ಯ ಮಾಡದಿರೋದ್ರಿಂದ ಇವತ್ತು ಇನ್ನೂ ಸಹ ಬೌದ್ಧ ಧರ್ಮ ತಲೆಗೆ ತಲುಪಿಲ್ಲ. ಆದ್ರಿಂದ ದಯವಿಟ್ಟು ನೋಡಿ, ಬುದ್ಧ ಅಂದ್ರೆ ಜ್ಞಾನ, ಆದ್ರೆ ನಿಜವಾದ ಹೆಸರು ಸಿದ್ಧಾರ್ಥ ಅಂತ. ಅವರು ಚಕ್ರವರ್ತಿ ಮಗ, ಚಿನ್ನದ ಸ್ಕೂಲಿನಲ್ಲಿ ತಿಂದವರು, ಕಾಲು ಮೊನ್ನೆ ನಡೆದ ಓದಿನ ವೈದ್ಯರಲ್ಲಿ ಮಿಂಚಿನ ಕಾಲವರು, ಅರಮನೆ ಧರ್ಮ ವಜ್ರ ವೈದ್ಯ ಶ್ರೀಮಂತರು ಎಲ್ಲವನ್ನು ಬಿಟ್ಟು ಈ ಲೋಕದಲ್ಲಿ ಯಾಕೆ ಜಾತಿ ಭೇದ, ಮಾನವರೆಲ್ಲ ಸೃಷ್ಟಿಯಲ್ಲಿ ಸಮನಾಗಿದ್ದರು. ಇವರು ಕುತಂತ್ರಗಳಿಂದ ಮಾನವರನ್ನು ಮನುಷ್ಯರ ಕಾಣದಿದ್ದಾರಲ್ಲ ಅಂತೇಳಿ ರೋಗಿಗಳನ್ನು ಕಂಡ್ರೆ ಊಟಲ್ಲ, ಬಡವರು ಕಂಡ್ರೆ ಅತ್ಯವಶ್ಯಲ್ಲ. ಇದು ಯಾಕಿದು? ಇದಕ್ಕೆ ಸರಿಯಾಗಿ ಧರ್ಮಗಳೇ ಈ ರೀತಿ ಇವೆ. ಈ ಕೊರತ ನಾಡನ್ನು ಸರಿಯಾಗಿ ಸುತ್ತ ಬಿಡಬೇಕು ಅಂತ ಹೇಳಿ ಆ ಗೌತಮ ಬುದ್ಧ ಹೇಳ್ತಾರೆ, ಹುಟ್ಟಿದ ಮಾನವರೆಲ್ಲ ಮನುಷ್ಯರಲ್ಲ, ಯಾರು ಈ ಮನುಷ್ಯತ್ವ ಇದೆಯೋ ಅವರಿಗೆ ನಿಜವಾದ ಮಾನವ ಅಂತ ಗೌತಮ ಬುದ್ಧ ಸಾಹಿತ್ಯ ಕೊಡ್ತಾರೆ. ಆದ್ರೆ ಅವರು ಯಾವಾಗ ಬುದ್ಧ ರಾಜಗಿರಿ ಬಿಡ್ತಾರೋ ಅವರು ಒಳ್ಳೆಗಳನ್ನು ಸುತ್ತಿ ಉಪನ್ಯಾಸ ಮಾಡ್ತಾರೆ. ಆಗ ಹೇಳ್ತಾರೆ ಆನಂದ ಅವರೆಲ್ಲ ಶಿಕ್ಷಕ ಎಲ್ಲರೂ, ನೋಡು ಇವತ್ತು ಎಷ್ಟೋ ಜನ ಸುಳ್ಳು ಸಾಯ್ತಿದ್ದಾರೆ, ಆದ್ರೆ ಹೆಚ್ಚು ಅನ್ನ ಭಿಕ್ಷೆಯನ್ನ ಬೇಡಬೇಡಿ, ಇವತ್ತು ಅಷ್ಟೇ ಇಸ್ಕೊಂಡು ಊಟ ಮಾಡಬೇಕು ಅಂತೇಳಿ ಒಬ್ಬ ರಾಜನ ಮಗ ನಮ್ಮಂತವ್ರು ಮನೆ ತಾಕೊಂಡು ಅನ್ನ ಕುಡಿ ಭಿಕ್ಷೆ ಬೇಡ್ತಾನೆ. ಆ ಭಿಕ್ಷೆ ಬೇಡಿ ಆಮೇಲೆ ತಂಗಿ ಅಲ್ಲೇ ಉಪನ್ಯಾಸಗಳನ್ನ ಮಾಡ್ತಾ ಹೋಗ್ತಾರೆ. ಈ ನಗರಲ್ಲಿ ಒಂದು ಬಾರಿ ಹೋಗ್ತಾ ಇರುವಾಗ ಒಬ್ಬ ಪಕ್ಕಸನ್ನ ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅವ್ನು ನೋಡ್ಬಿಟ್ಟು ಯಾಕೆ ನಮ್ಮನ್ನು ನೋಡಿದ್ರೆ ಹೋಗ್ತಾ ಇದ್ದಲ್ಲ ಈ ಮಾನವ ಅಂತ ಆ ಆನಂದನ ಕೇಳ್ತಾರೆ. ಆಗ ಆನಂದ ಹೇಳ್ತಾನೆ, ಸ್ವಾಮಿ ಇದು ಮನವಾದ ಜಾತಿವರ್ಣ ಪದ್ಧತಿ, ಇಲ್ಲಿ ಸೂತ್ರರು ಪಾಪಿಗಳು ಜನರು ಬಂದಾಗ ಅವ್ರ ಮುಖ ತೋರಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತಲೆಗೆ ನೇರು ಅಂತ ಕಟ್ಟಿಸ್ತಾರೆ. ಜನರಿಗೆ ಮುಖ ತೋರಿಸ್ಕೊಂಡು ಜನ ಅಂದ್ರೆ ಒಕ್ಕಲು ನಿಂದಾಯ್ತಾರಲ್ಲ ಅವರೆಲ್ಲ ಕೂತಿದ್ರೆ ಅವರು ಬ್ರಾಹ್ಮಣರು ಮೇಲ್ವರ್ಗದವರು ಅಂದ್ರೆ ಅವ್ರುಗಳನ್ನ ಈ ಸೂತ್ರ ಮುಖ ತೋರಿಸಿದ್ರೆ ನೀನ್ ಯಾಕೆ ಮುಖ ಕಂಡೆ ದರಿದ್ರವನ್ನ ತಲೆನ ಇನ್ನೊಬ್ಬರು ತಿರುಪಾಡೋದು ಕಟ್ ಮಾಡ್ತಾ ಇದ್ರು. ಅಂತ ಪರಿಸ್ಥಿತಿಯಿಂದ ಅವರು ನಮ್ಮನ್ನು ನೋಡಿ ಅವ್ರ ಮುಖ ಹೊರಡಿದ್ದಾರೆ. ಆಗ ಬೌದ್ಧ ಹೇಳ್ತಾರೆ, ದಯವಿಟ್ಟು ಆನಂದ ಅವ್ರು ಇನ್ನೂ ಐತನೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಓಡ್ತಾ ಇರ್ತಾನೆ, ಕೊನೆಗೆ ದಾರಿ ಸಿಗಲ್ಲ. ಅಲ್ಲಿ ಒಂದು ಕೆರೆ ಇರ್ತದೆ, ಅಲ್ಲಿ ಹೋಗಿ ಮಲ ಕಕ್ಕೋದು ಸಮೇತ ಬಿದ್ದುಬಿಡ್ತಾನೆ. ಆಗ ಆನಂದ ಹೇಳ್ತಾರೆ, ದಯವಿಟ್ಟು ನೀನು ಹೋಗು ಕೆಳಗಿಳಿ ಅಂತ ಹೇಳಿ ಬುದ್ಧನ ಕೆಳಗಿಳಿದು ಅವನ ಮೇಲೆಲ್ಲ ಕಕ್ಕೋ ಸಟ್ಕೊಂಡಿದ್ರನ್ನ ಬುದ್ಧನ ಕೈಲಿ ಒರೆಸಿ ಅವನ್ನ ತಗೊಂಡು ಸ್ನಾನ ಮಾಡಿಸಿ ಅವನಿಗೆ ಶಿಕ್ಷೆ ಕೊಡ್ತಾರೆ. ಅವನ ಸುನೀತ. ಆ ಸುನೀತ ಎಂತ ಉಪನ್ಯಾಸವನ್ನು ಜನಕ್ಕೆ ಮಾಡ್ತಾ ಇರ್ತಾರೆ ಅಂದ್ರೆ ಎಲ್ಲರೂ ಕಣ್ಣೀರು. ಆ ಕಣ್ಣೀರನ್ನು ತಪ್ಪಿಸುವಾಗ ಪಟೇರಾಜ ಅನ್ನೋನು ಪ್ರಸಿದ್ಧ ಗೊತ್ತಿರ್ತಾರೆ ಬುದ್ಧ ನೋಡಕ್ಕೆ. ಇವನು ಉಪನ್ಯಾಸ ಸುನೀತ ಉಪನ್ಯಾಸ ಮಾಡ್ತಿರೋದು ನೋಡಿ ಅವನು ಮೂಲೆ ಬುದ್ಧ ಇರಬೇಕು ಅಂತ ಕುದುರೆಯಿಂದ ಕೆಳ ಕಾಲಿಡ್ತಾರೆ. ಅಂತ ಒಬ್ಬ ಕೆಳವರ್ಗದ ಲಾಸ್ಟ್ ದೊಡ್ಡ ಕಡೆ ವ್ಯಕ್ತಿಗೆ ಬುದ್ಧ ತನ್ನ ತಾರೆಯೊಂದು ಜ್ಞಾನವನ್ನ ಅವನು ಮಹಾಜ್ಞಾನಿಯನ್ನು ನೋಡಿ ಒಬ್ಬ ರಾಜ ಬಂದು ಆ ಸುನೀತಿನ ಕಾಲ್ ಕೈ ಮಾಡ್ತಾರೆ. ನಾನೆಲ್ಲ ಬುದ್ಧ ನನ್ನ ಗುರು ಹಿಂದೆ ಇದ್ದಾರೆ,
ಸುಮಾರು 5 ಕಿಲೋಮೀಟರ್ ದೂರ ಹೋಗ್ಬೇಕು ಅಂದಾಗ ಅವ್ರು ಇವರಿಗೆ ಅಡ್ಡಿದ್ದು ಕೊನೆಗೆ ಆನಂತರಾಗ್ಬಿಡ್ತಾರೆ. ಇದು ಒಂದು ಘಟನೆ. ಇನ್ನೊಂದು ಘಟನೆ, ಪ್ರಭುತ ಅಂತೇಳಿ ಬ್ರಾಹ್ಮಣ ಮಗ ಕುಷ್ಮಾಗ ಬಂದ್ಬಿಟ್ಟಿರ್ತದೆ. ಆಗ ಕುಷ್ಮಾಗ ಬಂದ್ರೆ ಔಷಧಿ ಇರಲಿಲ್ಲ, ಒಟ್ಟೊಟ್ಟಿಗೆ 10 ಜನ ಸತ್ತೋಗ್ತಾರೆ ಅಂತೇಳಿ ಆ ಕುಷ್ಮಾಗ ಕುಟುಂಬದವರು ಸೇರಿದ್ರೆ ಅವ್ರನ್ನ ತಗೊಂಡು ಕಾಡ್ದಲ್ಲಿ ಗುಡಿಸಲಾಗ್ಬಿಟ್ಟು ನಿಲ್ಲಿಸ್ಕೊಡ್ತಾರೆ. ಅಲ್ಲಿ ಕೀವುಗಳಿಂದ ನಾನಾ ಸೊಳ್ಳೆ ಎಲ್ಲ ಹುಟ್ಟಿ ಅವ್ನು ಚೀರಾಟ ಬಿದ್ದಿರ್ತಾನೆ. ಅಲ್ಲಿ ಬುದ್ಧ ಬರ್ತಾನೆ. ಆನಂದ ಏನಿದೆ ಅಂದಾಗ ಇದು ಕುಷ್ಮಾಗ ಸ್ವಾಮಿ, ಆದ್ರಿಂದ ಇಲ್ಲಿ ಯಾರಾದ್ರೆ ಏನಿದೆ ಕುಷ್ಮಾಗ ಅಂತಾರೆ ಅಂತೇಳಿ ಅವ್ರು ಕಲ್ತಿರುವಂತ ವಿದ್ಯೆಗ ಪಂಡಿತ ವಿದ್ಯೆಗಳಿಂದ ಸ್ನಾನ ಮಾಡಿಸಿ ಅವನಿಗೆ ಔಷಧಿ ಕೊಟ್ಟು ಅವನ ಕೈ ಸಾವಿರ ನೀರು ಬಿಟ್ಟಾಗ ಗುಣ ಆಗ್ಬಿಡ್ತಾನೆ. ಅವನ ಹೆಸರು ಪ್ರಬುದ್ಧ ಅಂತ ಹೇಳಿ ಆ ಬ್ರಾಹ್ಮಣ ಅವನಿಗೆ ಬುದ್ಧನ ಫಾಲೋವರ್ ಆಗ್ಬಿಡ್ತಾನೆ. ಆದ್ರೆ ಇವತ್ತಿನ ಬಂತೇಜಿಗಳು ಎಲ್ಲಿ ಕೂತಿರ್ತಾರೆ ತೆಗೆದು ಆರಾಮಾಗಿದ್ದಾರೆ. ಆ ಬುದ್ಧ ಅಂತ ಮಹಾರಾಜನ ಮಗನೇ ಬೀದಿ ಬಂದು ಭಿಕ್ಷೆ ಕಡೆ ಅನ್ನ ತಿನ್ಕೊಂಡು ಅಲ್ಲಿ ಕಟ್ಟೋತ್ಸವನ್ನ ಕಲ್ತ್ಕೊಂಡು ಅಲ್ಲಿ ಒಬ್ಬ ಕುಷ್ಠರೋಗಿಯನ್ನ ಕಲ್ತ್ಕೊಂಡು ಅವ್ರೆಲ್ಲ ಉಪನ್ಯಾಸ ಕೊಡ್ತಾರೆ. ಈಗಿನ ಬಂತೇಜ್ ಇರೋರೆಲ್ಲ ಇವತ್ತು ಇದೇ ಕೆಲಸ ಬುದ್ಧನಾದ್ರೆ ಬಂದಿದ್ರೆ ಇವತ್ತು ದೇಶವೆಲ್ಲ ಬುದ್ಧಿಷ್ಟ ಆಗ್ತಿತ್ತು. ಅದನ್ನೇ ಅಂಬೇಡ್ಕರ್ ಕಣ್ಣೀರ್ ಹಾಕ್ತಾರೆ. ಈಗಿರೋ ಬುದ್ಧಿಸ್ಟ್ಗಳೆಲ್ಲ ನಿಜವಾಗ್ಲೂ ಬುದ್ಧನ ಅನ್ವಯಾಗಿ ಮನೆಗೆ ಎಷ್ಟು ದಿನ ಹೋಗಿದ್ರಿ, ಮನೆಗೆ ಎಷ್ಟು ದಿನ ಹೋಗಿದ್ರಿ, ಕೇರಿಗಳಿಗೆ ಎಷ್ಟು ದಿನ ಹೋಗಿದ್ರಿ, ಅಲ್ಲೇ ಆಂಗ್ಲದಿಂದ ಉಪನ್ಯಾಸ ಮಾಡಿ ಹೋಗಿದ್ರಿ. ಆದ್ರಿಂದ ನಿಮ್ಮಿಂದ ನಾನು ದೀಕ್ಷೆ ಪಡೆಯಲ್ಲ ಅಂತಕ್ಕಂಥ ಆಮೇಲೆ ಅವರು ಅವ್ರಿಗೆಲ್ಲ ಬೋಧನೆ ಮಾಡ್ತಾರೆ. ಅಂತ ಬುದ್ಧಿ ಕಲಿಬೇಕು, ಮೂಲವಾದವರು ನಡ್ಕೋಬೇಕು ಅಂತ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ